2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಜನರು ಸಿದ್ಧರಾಗ್ತಿದ್ದಾರೆ. ಅದೇ ರೀತಿಯಾಗಿ ನಾನಾ ಕಡೆ ನಾನಾ ರೀತಿಯಲ್ಲಿ ಸಿದ್ಧತೆಗಳಾಗ್ತದೆ. ಮೈಸೂರು ಅರಮನೆ ನಗರಿ ಮೈಸೂರಲ್ಲೂ ಕೂಡ ಭರ್ಜರಿಯಾಗಿ ಸಿದ್ಧತೆಗಳು ನಡೀತಾ ಇದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಲಡ್ಡು ವಿತರಣೆ ಮಾಡಲಾಗ್ತಾ ಇದೆ. 2 ಲಕ್ಷ ತಿರುಪತಿ ಮಾದರಿಯ ಲಡ್ಡುವನ್ನ ವಿತರಣೆ ಮಾಡಲಾಗಿದೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ದೇವಾಲಯ ಪ್ರತಿ ವರ್ಷವೂ ಕೂಡ ಹೊಸ ವರ್ಷದಂದು ಉಚಿತ ಲಡ್ಡು ವಿತರಣೆ ಮಾಡಲಾಗುತ್ತೆ. 100 ಬಾಣಸಿಗರಿಂದ ಸಿದ್ಧವಾಗ್ತಾ ಇರುವಂತಹ 2 ಲಕ್ಷ ಲಡ್ಡು. ಹೊಸ ವರ್ಷಕ್ಕೆ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಯಾರೆಲ್ಲ ಭಕ್ತರು ಬರ್ತಾರಿಗೆ ಉಚಿತವಾಗಿ ಲಾಡುವನ್ನು ವಿತರಣೆ ಮಾಡಲಾಗ್ತಾ ಇದೆ. ಅದು ಕೂಡ ಬರೋಬ್ಬರಿ 2 ಲಕ್ಷ ಲಾಡುವನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 100 ಜನ ಬಾಣಸಿಗರು ಲಾಡುವನ್ನ ತಯಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ಬಹುತೇಕ ಮುಕ್ತಾಯ ಹಂತಕ್ಕೆ ಲಾಡು ಕಾರ್ಯ ಬಂದಿರುವಂತದ್ದು. ನಾಳೆ ಬೆಳಿಗ್ಗೆ 4:15 ಸುಮಾರಿಗೆ ವಾಶ್ರಮ ಸ್ವಾಮಿ ನೇತೃತ್ವದಲ್ಲಿ ಪೂಜೆ ನೆರವೇರುತ್ತೆ. ಅದಾದ ಬಳಿಕ ಬರುವಂತಹ ಭಕ್ತರೆಲ್ಲರಿಗೂ ಕೂಡ ಮಧ್ಯರಾತ್ರಿಗೂ ಕೂಡ ಲಾಡುವನ್ನು ವಿತರಿಸುವಂತಹ ಕಾರ್ಯ ಆಗುತ್ತೆ. ಸೊ ಹೀಗಾಗಿ ಬರೋಬ್ಬರಿ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಲಾಡುವನ್ನ ಕೊಡ್ತಾರೋ ಅದೇ ಮಾದರಿಯಲ್ಲಿ ಅದೇ ಟೇಸ್ಟ್ ಅನ್ನ ಇರಬೇಕು ಅಂತ ಹೇಳಿ ಸಾಕಷ್ಟು ಕಚ್ಚಾ ವಸ್ತುಗಳನ್ನು ಬಳಸಿ ಸುಮಾರು 100ಕ್ಕೂ ಹೆಚ್ಚು ಬಾಣಸಿಗರು ಈ ಒಂದು 2 ಲಕ್ಷ ಲಾಡುವನ್ನ ಪ್ರಿಪೇರ್ ಮಾಡುವಲ್ಲಿ ನಿರತರಾಗಿರುವಂತದ್ದು. ಸೊ ಹೀಗಾಗಿ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತರು ಬರ್ತಾರೆ ನಾಳೆ ಅವರಿಗೆ ಉಚಿತವಾದಂತಹ ಲಾಡುವನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. 2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಜನರು ಸಿದ್ಧರಾಗ್ತಿದ್ದಾರೆ. ಅದೇ ರೀತಿಯಾಗಿ ನಾನಾ ಕಡೆ ನಾನಾ ರೀತಿಯಲ್ಲಿ ಸಿದ್ಧತೆಗಳಾಗ್ತದೆ. ಮೈಸೂರು ಅರಮನೆ ನಗರಿ ಮೈಸೂರಲ್ಲೂ ಕೂಡ ಭರ್ಜರಿಯಾಗಿ ಸಿದ್ಧತೆಗಳು ನಡೀತಾ ಇದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಲಡ್ಡು ವಿತರಣೆ ಮಾಡಲಾಗ್ತಾ ಇದೆ. 2 ಲಕ್ಷ ತಿರುಪತಿ ಮಾದರಿಯ ಲಡ್ಡುವನ್ನ ವಿತರಣೆ ಮಾಡಲಾಗಿದೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ದೇವಾಲಯ ಪ್ರತಿ ವರ್ಷವೂ ಕೂಡ ಹೊಸ ವರ್ಷದಂದು ಉಚಿತ ಲಡ್ಡು ವಿತರಣೆ ಮಾಡಲಾಗುತ್ತೆ. 100 ಬಾಣಸಿಗರಿಂದ ಸಿದ್ಧವಾಗ್ತಾ ಇರುವಂತಹ 2 ಲಕ್ಷ ಲಡ್ಡು. ಹೊಸ ವರ್ಷಕ್ಕೆ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಯಾರೆಲ್ಲ ಭಕ್ತರು ಬರ್ತಾರಿಗೆ ಉಚಿತವಾಗಿ ಲಾಡುವನ್ನು ವಿತರಣೆ ಮಾಡಲಾಗ್ತಾ ಇದೆ. ಅದು ಕೂಡ ಬರೋಬ್ಬರಿ 2 ಲಕ್ಷ ಲಾಡುವನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 100 ಜನ ಬಾಣಸಿಗರು ಲಾಡುವನ್ನ ತಯಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ಬಹುತೇಕ ಮುಕ್ತಾಯ ಹಂತಕ್ಕೆ ಲಾಡು ಕಾರ್ಯ ಬಂದಿರುವಂತದ್ದು. ನಾಳೆ ಬೆಳಿಗ್ಗೆ 4:15 ಸುಮಾರಿಗೆ ವಾಶ್ರಮ ಸ್ವಾಮಿ ನೇತೃತ್ವದಲ್ಲಿ ಪೂಜೆ ನೆರವೇರುತ್ತೆ. ಅದಾದ ಬಳಿಕ ಬರುವಂತಹ ಭಕ್ತರೆಲ್ಲರಿಗೂ ಕೂಡ ಮಧ್ಯರಾತ್ರಿಗೂ ಕೂಡ ಲಾಡುವನ್ನು ವಿತರಿಸುವಂತಹ ಕಾರ್ಯ ಆಗುತ್ತೆ. ಸೊ ಹೀಗಾಗಿ ಬರೋಬ್ಬರಿ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಲಾಡುವನ್ನ ಕೊಡ್ತಾರೋ ಅದೇ ಮಾದರಿಯಲ್ಲಿ ಅದೇ ಟೇಸ್ಟ್ ಅನ್ನ ಇರಬೇಕು ಅಂತ ಹೇಳಿ ಸಾಕಷ್ಟು ಕಚ್ಚಾ ವಸ್ತುಗಳನ್ನು ಬಳಸಿ ಸುಮಾರು 100ಕ್ಕೂ ಹೆಚ್ಚು ಬಾಣಸಿಗರು ಈ ಒಂದು 2 ಲಕ್ಷ ಲಾಡುವನ್ನ ಪ್ರಿಪೇರ್ ಮಾಡುವಲ್ಲಿ ನಿರತರಾಗಿರುವಂತದ್ದು. ಸೊ ಹೀಗಾಗಿ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತರು ಬರ್ತಾರೆ ನಾಳೆ ಅವರಿಗೆ ಉಚಿತವಾದಂತಹ ಲಾಡುವನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. 2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಜನರು ಸಿದ್ಧರಾಗ್ತಿದ್ದಾರೆ. ಅದೇ ರೀತಿಯಾಗಿ ನಾನಾ ಕಡೆ ನಾನಾ ರೀತಿಯಲ್ಲಿ ಸಿದ್ಧತೆಗಳಾಗ್ತದೆ. ಮೈಸೂರು ಅರಮನೆ ನಗರಿ ಮೈಸೂರಲ್ಲೂ ಕೂಡ ಭರ್ಜರಿಯಾಗಿ ಸಿದ್ಧತೆಗಳು ನಡೀತಾ ಇದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಲಡ್ಡು ವಿತರಣೆ ಮಾಡಲಾಗ್ತಾ ಇದೆ. 2 ಲಕ್ಷ ತಿರುಪತಿ ಮಾದರಿಯ ಲಡ್ಡುವನ್ನ ವಿತರಣೆ ಮಾಡಲಾಗಿದೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ದೇವಾಲಯ ಪ್ರತಿ ವರ್ಷವೂ ಕೂಡ ಹೊಸ ವರ್ಷದಂದು ಉಚಿತ ಲಡ್ಡು ವಿತರಣೆ ಮಾಡಲಾಗುತ್ತೆ. 100 ಬಾಣಸಿಗರಿಂದ ಸಿದ್ಧವಾಗ್ತಾ ಇರುವಂತಹ 2 ಲಕ್ಷ ಲಡ್ಡು. ಹೊಸ ವರ್ಷಕ್ಕೆ
ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಯಾರೆಲ್ಲ ಭಕ್ತರು ಬರ್ತಾರವರಿಗೆ ಉಚಿತವಾಗಿ ಲಾಡುವನ್ನ ವಿತರಣೆ ಮಾಡಲಾಗ್ತಾ ಇದೆ. ಅದು ಕೂಡ ಬರೋಬ್ಬರಿ 2 ಲಕ್ಷ ಲಾಡುವನ್ನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 100 ಜನ ಬಾಳಸಿಗರು ಲಾಡುವನ್ನ ತಯಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ಬಹುತೇಕ ಮುಕ್ತಾಯ ಹಂತಕ್ಕೆ ಲಾಡು ಕಾರ್ಯ ಬಂದಿರುವಂತದ್ದು. ನಾಳೆ ಬೆಳಿಗ್ಗೆ 4:30 ಸುಮಾರಿಗೆ ವಾಶ್ರೂಮ್ ಸ್ವಾಮಿ ನೇತೃತ್ವದಲ್ಲಿ ಪೂಜೆ ನೆರವೇರುತ್ತೆ. ಅದಾದ ಬಳಿಕ ಬರುವಂತಹ ಭಕ್ತರೆಲ್ಲರಿಗೂ ಕೂಡ ಮಧ್ಯರಾತ್ರಿಗೂ ಕೂಡ ಲಾಡುವನ್ನು ವಿತರಿಸುವಂತಹ ಕಾರ್ಯ ಆಗುತ್ತೆ. ಸೊ ಹೀಗಾಗಿ ಬರೋಬ್ಬರಿ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಲಾಡುವನ್ನ ಕೊಡ್ತಾರೋ ಅದೇ ಮಾದರಿಯಲ್ಲಿ ಅದೇ ಟೇಸ್ಟ್ ಅನ್ನ ಇರಬೇಕು ಅಂತೇಳಿ ಸಾಕಷ್ಟು ಕಚ್ಚಾ ವಸ್ತುಗಳನ್ನು ಬಳಸಿ ಸುಮಾರು 100ಕ್ಕೂ ಹೆಚ್ಚು ಬಾಣಸಿಗರು ಈ ಒಂದು 2 ಲಕ್ಷ ಲಾಡುವನ್ನ ಪ್ರಿಪೇರ್ ಮಾಡುವಲ್ಲಿ ನಿರತರಾಗಿರುವಂತದ್ದು. ಸೊ ಹೀಗಾಗಿ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತರು ಬರ್ತಾರೆ ನಾಳೆ ಅವರಿಗೆ ಉಚಿತವಾದಂತಹ ಲಾಡುವನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. ಎರಡ್ 2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಜನರು ಸಿದ್ಧರಾಗ್ತಿದ್ದಾರೆ. ಅದೇ ರೀತಿಯಾಗಿ ನಾನಾ ಕಡೆ ನಾನಾ ರೀತಿಯಲ್ಲಿ ಸಿದ್ಧತೆಗಳಾಗ್ತದೆ. ಮೈಸೂರು ಅರಮನೆ ನಗರಿ ಮೈಸೂರಲ್ಲೂ ಕೂಡ ಭರ್ಜರಿಯಾಗಿ ಸಿದ್ಧತೆಗಳು ನಡೀತಾ ಇದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಲಡ್ಡು ವಿತರಣೆ ಮಾಡಲಾಗ್ತಾ ಇದೆ. 2 ಲಕ್ಷ ತಿರುಪತಿ ಮಾದರಿಯ ಲಡ್ಡುವನ್ನ ವಿತರಣೆ ಮಾಡಲಾಗಿದೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ದೇವಾಲಯ ಪ್ರತಿ ವರ್ಷವೂ ಕೂಡ ಹೊಸ ವರ್ಷದಂದು ಉಚಿತ ಲಡ್ಡು ವಿತರಣೆ ಮಾಡಲಾಗುತ್ತೆ. 100 ಬಾಣಸಿಗರಿಂದ ಸಿದ್ಧವಾಗ್ತಾ ಇರುವಂತಹ 2 ಲಕ್ಷ ಲಡ್ಡು. ಹೊಸ ವರ್ಷಕ್ಕೆ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಯಾರೆಲ್ಲ ಭಕ್ತರು ಬರ್ತಾರವರಿಗೆ ಉಚಿತವಾಗಿ ಲಾಡುವನ್ನ ವಿತರಣೆ ಮಾಡಲಾಗ್ತಾ ಇದೆ. ಅದು ಕೂಡ ಬರೋಬ್ಬರಿ 2 ಲಕ್ಷ ಲಾಡುವನ್ನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 100 ಜನ ಬಾಳಸಿಗರು ಲಾಡುವನ್ನ ತಯಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ಬಹುತೇಕ ಮುಕ್ತಾಯ ಹಂತಕ್ಕೆ ಲಾಡು ಕಾರ್ಯ ಬಂದಿರುವಂತದ್ದು. ನಾಳೆ ಬೆಳಿಗ್ಗೆ 4:30 ಸುಮಾರಿಗೆ ವಾಶ್ರೂಮ್ ಸ್ವಾಮಿ ನೇತೃತ್ವದಲ್ಲಿ ಪೂಜೆ ನೆರವೇರುತ್ತೆ. ಅದಾದ ಬಳಿಕ ಬರುವಂತಹ ಭಕ್ತರೆಲ್ಲರಿಗೂ ಕೂಡ ಮಧ್ಯರಾತ್ರಿಗೂ ಕೂಡ ಲಾಡುವನ್ನು ವಿತರಿಸುವಂತಹ ಕಾರ್ಯ ಆಗುತ್ತೆ. ಸೊ ಹೀಗಾಗಿ ಬರೋಬ್ಬರಿ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಲಾಡುವನ್ನ ಕೊಡ್ತಾರೋ ಅದೇ ಮಾದರಿಯಲ್ಲಿ ಅದೇ ಟೇಸ್ಟ್ ಅನ್ನ ಇರಬೇಕು ಅಂತೇಳಿ ಸಾಕಷ್ಟು ಕಚ್ಚಾ ವಸ್ತುಗಳನ್ನು ಬಳಸಿ ಸುಮಾರು 100ಕ್ಕೂ ಹೆಚ್ಚು ಬಾಣಸಿಗರು ಈ ಒಂದು 2 ಲಕ್ಷ ಲಾಡುವನ್ನ ಪ್ರಿಪೇರ್ ಮಾಡುವಲ್ಲಿ ನಿರತರಾಗಿರುವಂತದ್ದು. ಸೊ ಹೀಗಾಗಿ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತರು ಬರ್ತಾರೆ ನಾಳೆ ಅವರಿಗೆ ಉಚಿತವಾದಂತಹ ಲಾಡುವನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. 2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಜನರು ಸಿದ್ಧರಾಗ್ತಿದ್ದಾರೆ. ಅದೇ ರೀತಿಯಾಗಿ ನಾನಾ ಕಡೆ ನಾನಾ ರೀತಿಯಲ್ಲಿ ಸಿದ್ಧತೆಗಳಾಗ್ತದೆ. ಮೈಸೂರು ಅರಮನೆ ನಗರಿ ಮೈಸೂರಲ್ಲೂ ಕೂಡ ಭರ್ಜರಿಯಾಗಿ ಸಿದ್ಧತೆಗಳು ನಡೀತಾ ಇದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಲಡ್ಡು ವಿತರಣೆ ಮಾಡಲಾಗ್ತಾ ಇದೆ. 2 ಲಕ್ಷ ತಿರುಪತಿ ಮಾದರಿಯ ಲಡ್ಡುವನ್ನ ವಿತರಣೆ ಮಾಡಲಾಗಿದೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ದೇವಾಲಯ ಪ್ರತಿ ವರ್ಷವೂ ಕೂಡ ಹೊಸ ವರ್ಷದಂದು ಉಚಿತ ಲಡ್ಡು ವಿತರಣೆ ಮಾಡಲಾಗುತ್ತೆ. 100 ಬಾಣಸಿಗರಿಂದ ಸಿದ್ಧವಾಗ್ತಾ ಇರುವಂತಹ 2 ಲಕ್ಷ ಲಡ್ಡು. ಹೊಸ ವರ್ಷಕ್ಕೆ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಯಾರೆಲ್ಲ ಭಕ್ತರು ಬರ್ತಾರವರಿಗೆ ಉಚಿತವಾಗಿ ಲಾಡುವನ್ನ ವಿತರಣೆ ಮಾಡಲಾಗ್ತಾ ಇದೆ. ಅದು ಕೂಡ ಬರೋಬ್ಬರಿ 2 ಲಕ್ಷ ಲಾಡುವನ್ನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 100 ಜನ ಬಾಳಸಿಗರು ಲಾಡುವನ್ನ ತಯಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ಬಹುತೇಕ ಮುಕ್ತಾಯ ಹಂತಕ್ಕೆ ಲಾಡು ಕಾರ್ಯ ಬಂದಿರುವಂತದ್ದು. ನಾಳೆ ಬೆಳಿಗ್ಗೆ 4:30 ಸುಮಾರಿಗೆ ವಾಶ್ರೂಮ್ ಸ್ವಾಮಿ ನೇತೃತ್ವದಲ್ಲಿ ಪೂಜೆ ನೆರವೇರುತ್ತೆ. ಅದಾದ ಬಳಿಕ ಬರುವಂತಹ ಭಕ್ತರೆಲ್ಲರಿಗೂ ಕೂಡ ಮಧ್ಯರಾತ್ರಿಗೂ ಕೂಡ ಲಾಡುವನ್ನು ವಿತರಿಸುವಂತಹ ಕಾರ್ಯ ಆಗುತ್ತೆ. ಸೊ ಹೀಗಾಗಿ ಬರೋಬ್ಬರಿ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಲಾಡುವನ್ನ ಕೊಡ್ತಾರೋ ಅದೇ ಮಾದರಿಯಲ್ಲಿ ಅದೇ ಟೇಸ್ಟ್ ಅನ್ನ ಇರಬೇಕು ಅಂತೇಳಿ ಸಾಕಷ್ಟು ಕಚ್ಚಾ ವಸ್ತುಗಳನ್ನು ಬಳಸಿ ಸುಮಾರು 100ಕ್ಕೂ ಹೆಚ್ಚು ಬಾಣಸಿಗರು ಈ ಒಂದು 2 ಲಕ್ಷ ಲಾಡುವನ್ನ ಪ್ರಿಪೇರ್ ಮಾಡುವಲ್ಲಿ ನಿರತರಾಗಿರುವಂತದ್ದು. ಸೊ ಹೀಗಾಗಿ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತರು ಬರ್ತಾರೆ ನಾಳೆ ಅವರಿಗೆ ಉಚಿತವಾದಂತಹ ಲಾಡುವನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.